ಆನೇಕಲ್ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರ ಆವರಣದಲ್ಲಿ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ಶ್ರೀಮತಿ ರಾಮಾಬಾಯಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀಮತಿ ರಾಮಾಬಾಯಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೋರಾಟಗಾರರು ಪುಷ್ಪನಮನ ಸಲ್ಲಿಸಿ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿದರು. ಇನ್ನು ಫೆಬ್ರವರಿ 11ರಂದು ಆನೇಕಲ್ ಪಟ್ಟಣದಲ್ಲಿರುವ ಸೆಂಟ್ ಜೋಸೆಫ್ ಪಿಯು ಕಾಲೇಜು ಆವರಣದಲ್ಲಿ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಕರ್ನಾಟಕ ಬೌದ್ಧ ಸಮಾಜ ವತಿಯಿಂದ ಅಂಬೇಡ್ಕರ್ ಅರಿವು ಸಾಮಾಜಿಕ ಪರಿವರ್ತನಾ ಶಿಬಿರವನ್ನು ಆಯೋಜಿಸಲಾಗಿದ್ದು, ಸಕಾಲಕ್ಕೆ ಭೀಮ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿಯ ಗುಳಿಮಂಗಲ ನಾಗಪ್ಪ, ಅರೆಹಳ್ಳಿ ಅಶ್ವಥ್, ಕ್ರಾಂತಿ ಗೋವಿಂದ್, ಗೌತಮ್ ಬೆಂಕಿ, ತಿರುಪಾಳ್ಯ ಮುನಿರಾಜು, ಬ್ಯಾಟ್ರಾಜ್, ಪಿಎಂ ಕೃಷ್ಣಪ್ಪ, ವಿಜಯಲಕ್ಷ್ಮಿ, ಜೇಮ್ಸ್, ವಂದೇ ಮಾತರಂ ಮಹೇಶ್, ಸಖವಾರ ನಾರಾಯಣ್ ಮತ್ತಿತರರು ಹಾಜರಿದ್ದರು. ಇವತ್ತೇನು ನಾವು ಆನೇಕಲ್ ಭಾಗದಲ್ಲೇ ಇಲ್ಲಿ ನಮ್ಮ ರಮಾಬಾಯಿ ತ್ಯಾಗಮಯಿ ರಮಾ ತಾಯಿಯವರ ಒಂದು ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಾತುಗಳಲ್ಲಿ ಸಾಕು. ಅವರು ತ್ಯಾಗ ಮಾಡಿರೋದು ಒಂದು ಎರಡು ಅಲ್ಲ, ಅವರ ಜೀವನವನ್ನೇ ಸೌದು ಅವರು ತುಂಬ ಕಷ್ಟಗಳಲ್ಲಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಸ್ಫೂರ್ತಿಯಾಗಿ ಬೆನ್ನೆಲುಬಾಗಿ ನಿಂತು ನಾವು ಈ ಮಟ್ಟಕ್ಕೆ ಇದ್ದೀವಿ ಅಂತ ಹೇಳಿದ್ರೆ ಅದು ರಮಾಬಾಯಿ ಅವರ ಮಹಾನ್ ತ್ಯಾಗ ಆಗುತ್ತೆ. ಯಾಕಂದ್ರೆ ಆ ದಿನಗಳಲ್ಲಿ ಸಹ ತನ್ನ 4 ಮಕ್ಕಳನ್ನು ಈ ಮಣ್ಣಿಗೆ ಕೊಟ್ಟು ತುಂಬ ಕಷ್ಟಗಳಲ್ಲಿ ತುಂಬ ಪರಿಸ್ಥಿತಿಯಲ್ಲಿ ಅವರು ಒಂದು ಕ್ಷಯ ರೋಗಗಳಿಗೆ ಒಳಗಾಗಿದ್ರು ಮಕ್ಕಳು. ಆ ಒಂದು ದುಃಖ ನೋವನ್ನು ಸಹ ಆ ತಾಯಿನೇ ಒಳಗಿಟ್ಕೊಂಡು ತನ್ನ ವ್ಯವಸಾಯ ಹೋಗುವಂಥ ಅಂಬೇಡ್ಕರ್ ಸಾಹೇಬರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು. ಅಂಥ ಒಂದು ತ್ಯಾಗಮಯಿ ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ, ಮುಂದೆ ಹುಟ್ಟಿರೋದಿಲ್ಲ, ಹಿಂದೆ ಹುಟ್ಟು ಬರೋದು ಇಲ್ಲ. ನಾವು ಈ ಮಟ್ಟಿಗೆ ಇದ್ದೀವಂದ್ರೆ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿ ರಮಾಬಾಯಿ ಅವರು ತಾಯಿ ಮಾದರಿಯಾಗಿದ್ದಾರೆ. ಆ ಒಂದು ಇದರಲ್ಲಿ ನಾವು ನಿಂತಿದ್ದೀವಿ ಅಂತ ಹೇಳೋಕ್ಕೆ ಈ ಸಮಯದಲ್ಲಿ ನಾವು ಇಷ್ಟಪಡ್ತೀವಿ. ಎಲ್ಲ ಮುಖಂಡರುಗಳನ್ನು, ರಾಜ್ಯ ಅಧ್ಯಕ್ಷರುಗಳನ್ನು, ಎಲ್ಲ ನಮ್ಮ ಭೀಮ ಬಂಧುಗಳು ಸೇರಿ ಈ ಒಂದು ರಮಾಬಾಯಿ ಅವರ ಜಯಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ಲ ಸೇರಿರುವಂಥ ಎಲ್ಲರಿಗೂ ಇನ್ನೊಂದು ಬಾರಿ ರಮಾಬಾಯಿ ಅವರ ಜಯೋತ್ಸವದ ಶುಭಾಶಯಗಳು ಹೇಳ್ತಾ ಎರಡು ಮಾತು ಮುಗಿಸ್ಕೊಳ್ತೀನಿ. ಜೈ ಭೀಮ್, ಜೈ ರಮಾಬಾಯಿ ಅವರಿಗೆ, ಜೈ ರಮಾಬಾಯಿ ಅವರಿಗೆ. ದೇಶದ ಮಹಾಜನತೆಗೆ ಮಹಾಮಾತೆ ತ್ಯಾಗಮಯಿ ರಮಾಬಾಯಿ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಸಂದರ್ಭದಲ್ಲಿ ಆನೇಕಲ್ ಭಾಗದಲ್ಲಿ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಎಲ್ಲ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳನ್ನು ಒಳಗೊಂಡು ವಿಜೃಂಭಣೆಯಿಂದ ಆಚರಿಸಿ ನಾವೆಲ್ಲರೂ ಕೂಡ ನಾವು ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ, ಅವರು ಇಡೀ ಜೀವನ ಪರ್ಯಂತ
ಕಷ್ಟಗಳನ್ನು ಉಂಡು ನಮಗೆ ಸ್ವತಂತ್ರ ಬದುಕನ್ನು ಕೊಟ್ಟಿರ್ತಕ್ಕಂಥ ಮಹಾಮಾತೆ ತ್ಯಾಗಮಯಿ ರಮಾಬಾಯಿ ಅಂಬೇಡ್ಕರ್ ಅವರಿಗೆ ನಾನು ಇವತ್ತು ಇಡೀ ಭಾರತ ದೇಶದ ಮಹಿಳೆಯರ ಪರವಾಗಿ, ಭಾರತ ದೇಶದ ಎಲ್ಲ ಪ್ರಜೆಗಳ ಪರವಾಗಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಜೈ ಭೀಮ್ ನಮೋ ಬುದ್ಧಾಯಿಗಳನ್ನು ಸಲ್ಲಿಸ್ತಾ, ರಮಾಬಾಯಿ ತ್ಯಾಗನ ನಾವು ಅರ್ಥಕೊಂಡು, ಅವರ ತ್ಯಾಗದ ಮನೋಭಾವನೆಯನ್ನು ಅರ್ಥಕೊಂಡು, ಅವರ ಜೀವನ ಪರ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳಿಗೆ, ಅವರ ಪ್ರೇರಣೆಗೆ, ಅವರ ವಿದ್ಯಾಭ್ಯಾಸದ ಪ್ರೇರಣೆಗೆ, ಅವರ ಹೋರಾಟದ ಪ್ರೇರಣೆಗೆ ಇಡೀ ಭಾರತ ದೇಶದ ಎಲ್ಲ ಜನತೆಯ ಸಕಲ ಸ್ವತಂತ್ರವನ್ನು ಕೊಟ್ಟು ಅವರು ಭಾರತ ದೇಶದಲ್ಲಿ ಸ್ಫೂರ್ತಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಚಿರಋಣಿಯಾಗಿ ನಾವು ಅವರ ತತ್ವ ಸಿದ್ಧಾಂತಗಳನ್ನು ಮಾರ್ಗದರ್ಶನದಲ್ಲಿ ನಡೀತಾ, ಅವರ ಹೋರಾಟಗಳನ್ನು, ಅವರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಈ ದಿನ ನಮ್ಮ ರಮಾಬಾಯಿ ಮಹಾಮಾತೆ ರಮಾಬಾಯಿಯವರ ಜನ್ಮದಿನದ ಶುಭಾಶಯಗಳು. ಈ ದೇಶದ ಪ್ರತಿಯೊಂದು ಮನುಕುಲದ ಎಲ್ಲ ಧನ್ಯರಿಗೂ ಸಹ ಈ ಒಂದು ರಮಾಬಾಯಿಯವರ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ, ಬಂಧುಗಳೇ, ಏನು ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿದ್ದಂತಹ ಈ ಬಹುಜನರ ಏಳಿಗೆಗಾಗಿ ಬಾಬಾ ಸಾಹೇಬರು ಒಂದು ಎಲ್ಲ ಧರ್ಮದ ಮೂಲ ಧರ್ಮವಾಗಿ, ಧರ್ಮ ಗ್ರಂಥವಾಗಿ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಈ ದೇಶದ ಬಹುಜನರಾದ ನಾವು ಅದರ ಒಂದು ಸಂವಿಧಾನಾತ್ಮಕವಾದ ಬದ್ಧತೆಯಲ್ಲಿ ನಾವಿದ್ದೀವಿ. ಹಾಗಾಗಿ ಏನು ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತ್ನಿಯಾದಂಥ ರಮಾಬಾಯಿಯವರು ಅವರ ಅಂಬೇಡ್ಕರ್ ಅವರ ಒಂದು ಶಿಕ್ಷಣಕ್ಕೆ ಅಥವಾ ಎಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಸಹ ಅವರಿಗೆ ಒಂದು ಸಪೋರ್ಟ್ ಆಗಿ ಇದ್ದಂಥವ್ರು. ಅಂಥ ಒಂದು ಮಹಿಳೆ, ಅಂಥ ಒಂದು ನಮ್ಮ ತಾಯಿ ಅವರ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಜೈ ಭೀಮ್. ಇವತ್ತು ರಮಾಬಾಯಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಲ್ಲ ನನ್ನ ಆನೇಕಲ್ ತಾಲೂಕಿನ ಒಕ್ಕೂಟದಲ್ಲಿರುವಂಥ ಎಲ್ಲ ನನ್ನ ಹೋರಾಟಗಾರರಿಗೆ ಶುಭಾಶಯಗಳನ್ನು ಕೋರ್ತಾ ನಾನು ಒಂದು ಎರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ರಮಾಬಾಯಿ ಅವರು ಹುಟ್ಟಿಲ್ಲ ಅಂದಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಕಾರ ನೀಡ್ತಾ ಇರಲಿಲ್ಲ, ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತಾ ಇರಲಿಲ್ಲ. ಅವರು ಜೊತೆಗಿದ್ದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟು ಬಲ ಇತ್ತು ಅಂತ ಹೇಳಿದ್ರೆ ಹೇಳೋಕ್ಕೆ ಆಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಸ್ವಲ್ಪ ಮರ್ತಿದ್ರು ಕೂಡ ಜ್ಞಾಪಿಸ್ತಾ ಇದ್ದಿದ್ದು ರಮಾಬಾಯಿ ಅವರೇ. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಕಾಪಾಡ್ತಾ ಇದ್ರು ಅಂದರೆ, ಅವರು ಹೆಜ್ಜೆ ಹೆಜ್ಜೆಗೆ ಎಲ್ಲಾದರೂ ಹೋದ್ರು, ಏನೇ ಮಾಡ್ತಾ ಇದ್ರು ಅವ್ರ ಹಿಂದೆನೇ ನಿಂತು ಏನೇ ಸಮಸ್ಯೆ ಆಗಿದ್ರು ಕೂಡ ಆಗಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಓದುವಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ರೀತಿ ತೊಂದರೆ ಕೊಡ್ತಾರಂದ್ರೆ ನಾನಾ ರೀತಿಯಲ್ಲಿ ಕೊಡ್ತಾ ಇರ್ತಾರೆ, ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಅವರ ಜೊತೆ ನಿಂತು ಬೆನ್ನೆಲುಬಾಗಿ ಅವ್ರಿಗೆ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಶೋಷಕರಿಗೆ, ತಳ ಸಮುದಾಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರ 4 ಜನ ಮಕ್ಕಳು ಸತ್ರು ಕೂಡ ಅವರು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ. ಈ ದೇಶದ ಶೋಷಿತರಿಗೆ ಆಗ್ತಾ ಇರೋ ಅನ್ಯಾಯನ ಅವ್ರು ಕಡೆಗಣಿಸ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅವರು ಒಟ್ಟಿಗೆ ಅವರಿಗೆ ನೆರಳಾಗಿ ನಿಂತು ರಮಾಬಾಯಿ ಅವರು ಅವ್ರ ಮೇಲೆ ಎಲ್ಲ ಸಲ್ಲದ ಆರೋಪಗಳು ಬಂದರೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗೆ ಅವರು ಜೊತೆಯಾಗಿ ನೆರಳಾಗಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತೊಂದರೆ ಯಾರೇ ಕೊಟ್ಟರು ಧೈರ್ಯ ಅವ್ರಿಗೆ ಹಿಂದೆ ನಿಂತ್ಕೊಂಡು ಜೊತೆಲಿ ನಿಂತು ಧೈರ್ಯ ಕೊಟ್ಟು, ನಾನು ನಿನ್ನ ಜೊತೆಗಿದ್ದೀನಿ, ಯಾವುದೇ ಕಾರಣಕ್ಕೆ ಭಯ ಬೀಳಬೇಡ, ನೀನು ಓದಬೇಕು, ಎಷ್ಟು ಓದ್ತಿ ಅಂದರೆ ಈ ಪ್ರಪಂಚದಲ್ಲಿ ಯಾರೂ ಓದಿರಬಾರ್ದು ಅಷ್ಟು ಓದಬೇಕು, ನಮ್ಮ ಸಮುದಾಯಗಳಿಗೆ ಅವರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಅವ್ರಿಗೆ ಧೈರ್ಯವಂತರಾಗಬೇಕು, ಅವರು ವಿಚಾರವಂತರಾಗಬೇಕು, ಅದಕ್ಕೆಲ್ಲ ಪ್ರೋತ್ಸಾಹ ನೀಡ್ತಾ ಇದ್ದ ರಮಾಬಾಯಿ ಅವರು ಇವತ್ತು ವಿಜೃಂಭಣೆಯಾಗಿ ಇಡೀ ತಾಲೂಕಿನ ಅಂತ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ರಮಾಬಾಯಿ ಅವರ ಜನ್ಮದಿನವನ್ನು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಮಾಡ್ತೀವೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಹೆಣ್ಣು ಮಕ್ಕಳಲ್ಲಿ ಮೊದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ವಿದ್ಯಾಭ್ಯಾಸ ಕಲಿತು
ಅವರು ಕಲ್ತಿದ್ರಿಂದನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲಿ ನಿಲ್ಲಕ್ಕಾಗಿತ್ತು. ಈಗ ಪ್ರತಿಯೊಂದು ಹೆಣ್ಣು ಮಗಳು ಇವತ್ತು ಕಲ್ತಿದ್ರೆ, ಮನೆಯಲ್ಲಿ ವಿದ್ಯಾವಂತರಾಗಿದ್ದರೆ ನಮಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವೆಲ್ಲೋ ಇರ್ತೀವಿ, ದೂರ ಇರ್ತೀವಿ, ಮಕ್ಕಳಿಗೆ ಓದಿಸೋದಿರ್ಬೋದು, ಒಂದು ಫೈಲ್ ಮಾಡ್ಬೋದಿರ್ಬೋದು, ಒಂದು ಆಫೀಸರ್ ಹಾಕ್ಬೋದು. ಈಗ IAS, IPS, DC, ACಗಳಾಗಿದ್ರೆ ಇದೇ ಆನೇಕಲ್ ತಾಲೂಕಿನಲ್ಲಿ ಒಂದು 10 ವರ್ಷದ ಹಿಂದೆ ಒಬ್ಬ ಮಹಿಳೆ ತಹಸೀಲ್ದಾರಾಗಿ ಬಂದಿದ್ದಾಗ ಅವರು ಕರೆದು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಂದರೆ ನಾನು ಇವತ್ತು ತಹಸೀಲ್ದಾರಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರ ಮಡದಿ ಜೊತೆಯಲ್ಲಿ ಇದ್ದಿದ್ದಕ್ಕೆ ಅವ್ರಿಗೆ ಎಷ್ಟು ಸಹಾಯ ಇತ್ತೋ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಯಜಮಾನರು ಇರ್ಬೋದು, ನಮ್ಮ ಗಂಡಂದರು ಇರ್ಬೋದು, ನಮ್ಮ ಅಣ್ಣ ತಮ್ಮಂದಿರು ಇರ್ಬೋದು ಇರೋದ್ರಿಂದ, ವಿದ್ಯಾಭ್ಯಾಸ ಆಗಿರೋದ್ರಿಂದ ನಮಗೆಲ್ಲ ಈ ದೇಶದಲ್ಲಿ ಬದುಕೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮೊದಲಿಗೆ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ತಾಲೂಕಿನ ಜನರಿಗೆ ಅರ್ಪಿಸ್ತಾ, ಇವತ್ತೇನು ಮಹಾಮಾತೆ ತ್ಯಾಗಜೀವಿ ತ್ಯಾಗಮಯಿ ರಮಾಬಾಯಿ ಅಂಬೇಡ್ಕರ್ ಅವರು ಜನಿಸಿದಂಥ ದಿನ ಇವತ್ತು ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ನಾವು ಇವತ್ತು ಇಲ್ಲಿ ಸಾಂಕೇತಿಕವಾಗಿ ಆ ತಾಯಿಯನ್ನು ನೆನೆಯುವ ಮುಖಾಂತರ ಯಾರು ಇವತ್ತು ಈ ಭಾರತದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಮೂಲಭೂತ ಹಕ್ಕು ಮತ್ತು ಸೌಕರ್ಯಗಳನ್ನು ಪಡ್ಕೊಂಡು ಬದುಕಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರಣ. ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸ ಆಗಿರ್ಬೋದು, ಹೋರಾಟಗಳಾಗಿರ್ಬೋದು, ಮೂಲಭೂತ ಸೌಲಭ್ಯಗಳಾಗಿರ್ಬೋದು, ಅನೇಕ ಸೌಕರ್ಯಗಳನ್ನ ಇವತ್ತು ಇಡೀ ಭಾರತೀಯರು ಪಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಸಂವಿಧಾನದಿಂದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಿಂದ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆರಳಾಗಿದ್ದಂಥವ್ರು, ಅವರ ಹೋರಾಟಕ್ಕೆ, ಅವರ ಶಿಕ್ಷಣಕ್ಕೆ, ಅವರ ಒಂದು ಇಡೀ ಜೀವನದ ಬದುಕಿನಲ್ಲಿ ನೆರಳಾಗಿ ನಿಂತವರು ತಾಯಿ ರಮಾಬಾಯಿಯವರು. ರಮಾಬಾಯಿಯವರು ಅವರೇನಾದರೂ ಆವತ್ತಿನ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿ ಅವರಿಗೆ ಪ್ರೇರಣೆಯನ್ನು ಕೊಡಲಿಲ್ಲ ತಂದಿದ್ರೆ ಇವತ್ತು ಇಡೀ ನಮ್ಮ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಇಷ್ಟೊಂದು ನೆನೀತಾ ಇದ್ವೋ ಇಲ್ವೋ. ಯಾಕಂತ ಹೇಳಿದ್ರೆ ಅವರನ್ನು ಇವತ್ತು ನಾವು ಪ್ರತಿನಿತ್ಯ ಇಡೀ ದೇಶಾದ್ಯಂತ, ಒಂದು ತಾಲೂಕಲ್ಲ, ರಾಜ್ಯದಲ್ಲ, ಇಡೀ ದೇಶಾದ್ಯಂತ ಅವರನ್ನು ನೆನೆತೀವಿ ಅಂತ ಹೇಳಿದ್ರೆ ಅದು ರಮಾಬಾಯಿಯವರ ಪ್ರೇರಣೆ ಮತ್ತು ಅವರ ತ್ಯಾಗ. ಎಷ್ಟೇ ಕಷ್ಟ ಇದ್ರೂ ಕೂಡ ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ತನ್ನ ಮಕ್ಕಳು ಸತ್ತೋಗ್ಬಿಟ್ರು, 4 ಜನ ಮಕ್ಕಳು ಸತ್ತರೂ ಕೂಡ ಆ ತಾಯಿ ಕುಗ್ಗದೆ ಇವತ್ತು ಇಡೀ ದೇಶಕ್ಕೆ ನೀವು ಬೆಳಕಾಗಬೇಕು, ನಿಮ್ಮ ಬೆನ್ನೆಲುಬಾಗಿ ನಾನು ನಿಲ್ತೇನೆ ಅಂತೇಳಿ ತನ್ನ ಜೀವನವನ್ನೇ ತ್ಯಾಗ ಮಾಡಿ ಅಂಬೇಡ್ಕರ್ ಅವರಿಗೆ ಒಂದು ಮರಕ್ಕೆ ಬೇರು ಯಾವ ರೀತಿ ಅದು ಬೆನ್ನೆಲುಬಾಗಿರುತ್ತೋ ಆ ರೀತಿ ಬೇರಾಗಿ ನಿಂತವಳು ನಮ್ಮ ರಮಾಬಾಯಿ ತಾಯಿಯವರು. ಇವತ್ತು ರಮಾಬಾಯಿಯವರು ಆ ರೀತಿ ನಿಲ್ಲದೆ ಹೋಗಿದ್ರೆ ಇವತ್ತು ಅಂಬೇಡ್ಕರ್ ಅವರು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಶಿಕ್ಷಣವನ್ನು ಪಡೆದು ಇಡೀ ಭಾರತದ ಒಂದು ಪ್ರಜೆಗಳಿಗೆ ನ್ಯಾಯ, ಒಂದು ಹಕ್ಕು, ಮೂಲಭೂತ ಹಕ್ಕುಗಳು ಎಲ್ಲವನ್ನು ಕೂಡ ಗಳಿಸ್ಕೊಳ್ಳಲಿಕ್ಕೆ ಆಗ್ತಾರಿಲ್ಲೇನೋ ಅಂತ ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ಇವತ್ತು ರಮಾಬಾಯಿಯ ಜಯಂತಿಯನ್ನು ಆಚರಣೆ ಮಾಡಿದ್ದು ಎಲ್ಲರೂ ಕೂಡ ಅತ್ಯಂತ ಸಂತೋಷದ ವಿಷಯ, ಸಂತೋಷವಾಗಿ ಆಚರಣೆ ಮಾಡಿದ್ದೀವಿ. ಇನ್ನು ಮುಂದೆನೂ ಕೂಡ ನಮ್ಮ ಹೆಣ್ಣುಮಕ್ಕಳುಗಳು, ಯಾವುದೇ ಜಾತಿಯ ಹೆಣ್ಣುಮಕ್ಕಳಾಗಿರ್ಬೋದು, ಆ ತಾಯಿಯನ್ನು ನೆನೆಯಬೇಕು. ಇವತ್ತು ಯಾರನ್ನೋ ನೆನೀತಾರೆ, ಯಾರು ಕೂಡ ಇಂಥ ಒಂದು ತ್ಯಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ತ್ಯಾಗಮಯಿಯನ್ನು ಇಡೀ ನಮ್ಮ ಭಾರತದ ಹೆಣ್ಣುಮಕ್ಕಳು ನೆನೆಯಬೇಕು. ಅವರ ಜಯಂತಿಗಳನ್ನು ಆಚರಣೆ ಮಾಡುವ ಮುಖಾಂತರ ಅವರ ತ್ಯಾಗ ಆದರ್ಶಗಳನ್ನು ಅನುಸರಣೆ ಮಾಡಬೇಕು. ತಾಲೂಕಿನ ಆನೇಕಲ್ ನಗರದಲ್ಲಿರ್ತಕ್ಕಂಥ ಪ್ರವಾಸಿ ಮಂದಿರದಲ್ಲಿ ಇವತ್ತು ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ವತಿಯಿಂದ ತ್ಯಾಗಮಯಿ ಮಹಾಮಾತೆ ರಮಾಬಾಯಿ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೀನಿ. ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ರಮಾಬಾಯಿ ಅಂಬೇಡ್ಕರ್ ಅವರ ಬಗ್ಗೆ ಒಂದೆರಡು ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮಿ ಹೇಳಿದ್ದಾರೆ, ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾರೆ, ಇವತ್ತಿನ ದಿನ ನಮ್ಮ ಮನೆಗಳಲ್ಲಿ ಸುಮಾರು ಬೀರುಗಳು ಓಪನ್ ಮಾಡಿದ್ರೆ ಸುಮಾರು ಸ್ಯಾರಿಗಳಿರ್ತದೆ. ನಮ್ಮ ಹೆಂಡತಿಯಾಗಿರ್ಬೋದು, ನಮ್ಮ ತಾಯಿಯಾಗಿರ್ಬೋದು, ನಮ್ಮ ಅಕ್ಕಂದಿರಾಗಿರ್ಬೋದು. ಅಂದು ಅಂಬೇಡ್ಕರ್ ಸಾಹೇಬರ ಧರ್ಮಪತ್ನಿಯಾದಂಥ ರಮಾಬಾಯಿ ಅವರಿಗೆ ಒಂದು ಸ್ಯಾರಿ ಕೂಡ ಇರಲಿಲ್ಲ. ಅಂಬೇಡ್ಕರ್ ಸಾಹೇಬರು ಲಂಡನ್ನಿಂದ ಭಾರತಕ್ಕೆ ಬಂದಾಗ ವಿದ್ಯಾಭ್ಯಾಸ ಮುಗಿಸಿ ರಮಾಬಾಯಿ ಮೇಡಮ್ ಅವರು ಅಂಬೇಡ್ಕರ್ ಸಾಹೇಬ್ರು ಹೇಗಾದರೂ ಕಾಣಬೇಕು ಅಂತ ಹೇಳಿದಾಗ ಅವ್ರ ಹತ್ರ ಅರ್ಕೊಂದು ಒಂದು ಸೀರೆ ಇರ್ತದೆ, ಅದ್ರ ಮೇಲೆಗಡೆ ಅಂಬೇಡ್ಕರ್ ಸಾಹೇಬರಿಗೆ ಸನ್ಮಾನ ಮಾಡಿದಂಥ ಒಂದು ಶಾಲು ಇರ್ತದೆ ಮನೆಯಲ್ಲಿ, ಅದನ್ನ ಹಾಕೊಂಡೋಗಿ ಅಂಬೇಡ್ಕರ್ ಸಾಹೇಬ್ರನ್ನ ಕಾಣ್ತಾರೆ. ಅಂತಂದರೆ
ಅಂಬೇಡ್ಕರ್ ಸಾಹೇಬರವರ ಧರ್ಮಪತ್ನಿ ರಮಾಬಾಯಿ ಅವರು ಎಷ್ಟು ತ್ಯಾಗಮಯಿ ಸಹನಾಮೂರ್ತಿ ಅನ್ನೋದು ಇದೊಂದು ನಿದರ್ಶನ. ಆತ್ಮೀಯ ಏನು ಇವತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದ ಪದಾಧಿಕಾರಿಗಳು, ಹೋರಾಟ ಸಮಿತಿಯ ಪದಾಧಿಕಾರಿಗಳು ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡು ರಮಾಬಾಯಿ ಜಯಂತಿಯನ್ನು ಮಾಡಬೇಕಂತೇಳಿ ಒಂದು ವಾರದಿಂದ ಅನೇಕ ನಮ್ಮ ಪದಾಧಿಕಾರಿಗಳು ಮತ್ತು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಐಬೇಲೆ ಮಾಡ್ಬೇಕಂತ ತೀರ್ಮಾನ ಮಾಡಿ ಇವತ್ತು ನಮಗೆ ರಮಾಬಾಯಿ ಜಯಂತಿಯನ್ನು, ಯಾಕಂದರೆ ಇದು ನಮ್ಮ ತಾಲೂಕಲ್ಲಿ ನಾವು ಎಲ್ಲ ಕೂಡ ಹೋರಾಟ ಸಮಿತಿಯ ಪ್ರಗತಿಪರ ಹೋರಾಟ ಸಮಿತಿ ಒಂದು ತೀರ್ಮಾನ ತಗೊಂಡು ಮಾಡಿದ್ದೀವಿ. ಹಾಗಾಗಿ ಈ ತೀರ್ಮಾನಕ್ಕೆ ಅನೇಕ ಪದಾಧಿಕಾರಿಗಳು ಮತ್ತು ಅನೇಕ ನಮ್ಮ ಜೇಮ್ಸು ಅಧ್ಯಕ್ಷರು ಅವರು ಕೂಡ ಏನು ನಮ್ಮ ದಲಿತ ಕ್ರೈಸ್ತವ ಒಕ್ಕೂಟ ಅವರು ಕೂಡ ಬಂದಿದ್ದಾರೆ, ಮತ್ತು ನಮ್ಮ ಗೋಕುಲ್ ದಾಸ್ ಅವರು ಕೂಡ ಬಂದಿದ್ದಾರೆ, ಮತ್ತು ಅನೇಕರು ನಮ್ಮ ಪದಾಧಿಕಾರಿಗಳು ಹೋರಾಟ ಸಮಿತಿ ಪದಾಧಿಕಾರಿಗಳಿದ್ದೀವಿ, ನಾವೆಲ್ಲರೂ ಕೂಡ ಇದ್ದೀವಿ. ಈ ಹೋರಾಟದ ಸಮಿತಿಯ ಏನಿವತ್ತು ನಾವೆಲ್ಲರೂ ಕೂಡ ಎಲ್ಲರೂ ಹೇಳಿದ್ದಾರೆ ರಮಾಬಾಯಿ ತ್ಯಾಗಮಯಿ ಅಂತ. ತ್ಯಾಗ ಅಮ್ಮ ಇವತ್ತು ತ್ಯಾಗ ಮಾಡಿದ್ದಕ್ಕೆ ಇವತ್ತೆಲ್ಲ ನಾವೆಲ್ಲರೂ ಕೂಡ ಸಂವಿಧಾನವನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿರೋದು. ಆ ಎಮ್ಮೆ ತ್ಯಾಗ ಮಾಡಿಲ್ಲ ಅಂದರೆ ಬಾಬಾ ಸಾಹೇಬರು ಸಂವಿಧಾನ ಬರೆಯೋಕ್ಕಾಗ್ತಾ ಇಲ್ಲ, ಸಂವಿಧಾನವನ್ನು ಇವತ್ತು ನಾವೆಲ್ಲರೂ ಕೂಡ ಧೈರ್ಯವಾಗಿ ಬದುಕೋಕ್ಕಾಗ್ತಾ ಇಲ್ಲ. ಇವತ್ತು ಧೈರ್ಯವಾಗಿ ಬದುಕೋದಕ್ಕೆ ಯಾರು ಧೈರ್ಯ ತುಂಬಿದ್ದಂದ್ರೆ ರಮಾಬಾಯಿ ಅವರು. ಯಾಕಂದರೆ ಬಾಬಾ ಸಾಹೇಬ್ ಮುಂದೋಗೋದಕ್ಕೆ ಅವರು ಧೈರ್ಯ ತುಂಬಿದ್ದಂಥ, ಅವರು ಯಾವುದೇ ಸಂಸಾರಕ್ಕಾಗಲಿ ಮತ್ತೊಂದಕ್ಕಾಗಲಿ ಚಿಂತನೆ ಮಾಡಿದಂಥವ್ರಲ್ಲ. ಅವ್ರು ಓದಬೇಕಂದಾಗ ಕೂಡ ನೀನು ಓದಂತೇಳಿ ಯಾವತ್ತೂ ಕೂಡ ಅವರು ತ್ಯಾಗ ಮಾಡಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಕೂಡ ತಡೆ ಮಾಡಿದವರು ಅಂತವ್ರಲ್ಲ ರಮಾಬಾಯಿ ಅಂತ. ಈ ನಮ್ಮ ಹೆಣ್ಣು ಮಕ್ಕಳಲ್ಲಿ ಇದು ಬರಬೇಕು, ಯಾಕಂದ್ರೆ ಮನೆ ಮನೆಗೂ ಬರಬೇಕು, ಮನೆ ಮನೆಗೂ ಮುಟ್ಟಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಇಂಥ ತ್ಯಾಗಮಯಿಗಳಾಗಬೇಕು. ಯಾಕಂದ್ರೆ ಈ ತ್ಯಾಗಮಯ ಆದಾಗ ಈ ದೇಶವನ್ನು ಹೇಳ್ತಾರೆ, ನಾವು ದೇಶ ಕಟ್ತೀವಿ, ದೇಶ ಯಾವ ರೀತಿ ದೇಶ ಕಟ್ಟೋಕ್ಕಾಗುತ್ತೆ? ನಮ್ಮ ಹೆಣ್ಣು ಮಕ್ಕಳು ತ್ಯಾಗಮಯ ಆದಾಗ ದೇಶ ಕಟ್ಟೋಕ್ಕೆ ಸಾಧ್ಯ ಆಗ್ತದೆ. ನಮಗೆ ಒಂದು ವೇಳೆ ಮನೇಲಿ ಇಕ್ಕಟ್ಟಾದಾಗ ನಾವು ದೇಶನೂ ಕಟ್ಟೋಕ್ಕಾಗಲ್ಲ, ಊರು ಕಟ್ಟೋಕ್ಕಾಗಲ್ಲ, ಇಂಥ ಸಂಸ್ಕೃತಿ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ರಮಾಬಾಯಿ ಅಂತ ತ್ಯಾಗಮಯಿ ಹೆಣ್ಣು ಮಕ್ಕಳನ್ನ ನಮ್ಮ ಸಹೋದರಿ ಅಂತ ನಾವು ಇಟ್ಕೋಬೇಕಾಗ್ತೈತೆ. ನಾವೆಲ್ಲರೂ ಕೂಡ ಈ ಸಮಿತಿಯ ಎಲ್ಲರೂ ಕೂಡ ತೀರ್ಮಾನಗಳು ನಾವು ತಗೋಬೇಕಾಗ್ತೈತೆ. ಯಾಕಂದ್ರೆ ಇವತ್ತು ಹೇಳ್ತಾರೆ ಬಾಬಾ ಸಾಹೇಬರು ಹುಟ್ಟಿಲ್ಲ ಅಂದ್ರೆ ಈ ದೇಶದಲ್ಲಿ ಯಾರು ಇವತ್ತು ಹೇಳ್ತಾರೆ ಬಾಬಾ ಸಾಹೇಬರು ಏನು ಹೇಳಿದ್ರೆ ನಾವು ಬಾಬಾ ಸಾಹೇಬರಿಗೆ ಅಡ್ವರ್ಟ್ ಆಗಿ ಇವತ್ತು ಬಾಬಾ ಸಾಹೇಬರು ಹೇಳಿದ್ರು ದೇವಸ್ಥಾನಗಳಿಗೆ ಹೋಗ್ಬಾರ್ದು, ದೇವಸ್ಥಾನ ಪ್ರವೇಶ ಇಲ್ಲ ಅಂತ. ಇವತ್ತು ದೇವಸ್ಥಾನ ಮಠ ಮಾಡಿದ್ರೆ ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ. ಕಾರಣ ಇವತ್ತು ಜಾತೀಯತೆ ಕಾಡ್ತಾ ಇದೆ. ಇವತ್ತು ಬಾಬಾ ಸಾಹೇಬ್ ಅಂದೇ ಹೇಳಿದ್ರು, ನಿಮಗೆ ದೇವಸ್ಥಾನದ ಯಾವುದು ಬದಲಾವಣೆ ಆಗೋದಿಲ್ಲ. ನೀವು ಏನಾದರೂ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯೆ ಕೊಟ್ಟು ನೀವೇನಾದರೂ ಈ ದೇಶವನ್ನು ರಕ್ಷಣೆ ಮಾಡಬೇಕಂದಾಗ ನಿಮ್ಗೆ ಮೊಟ್ಟ ಮೊದಲು ವಿದ್ಯೆ ಬೇಕು, ನಿಮ್ಗೆಲ್ಲರೂ ಕೂಡ ಅದರ ತ್ಯಾಗ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬರೆಲ್ಲರೂ ಕೂಡ ನಾವೆಲ್ಲರೂ ಕೂಡ ದೇವಸ್ಥಾನಗಳನ್ನು ಬಿಡಬೇಕು, ಯಾವುದೇ ದೇವಸ್ಥಾನ ಬಿಟ್ಟು ಬಾಬಾ ಸಾಹೇಬರ ಇತಿಹಾಸವನ್ನು ತಗೋಬೇಕು, ಸಾವಿತ್ರಿಬಾಯಿ ಫುಲೆ ಇತಿಹಾಸ ತಗೋಬೇಕು, ಭಗವಾನ್ ಬುದ್ಧರ ಇತಿಹಾಸ ತಗೋಬೇಕು, ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಇತಿಹಾಸ ತಗೋಬೇಕು. ಅನೇಕ ವಿಚಾರಗಳನ್ನು ನಾವು ತಗೋಬೇಕಾಗ್ತದೆ. ಯಾಕಂದ್ರೆ ಅವರು ಯಾವುದೇ ನಾವು ದೇವಸ್ಥಾನದಿಂದ ಉದ್ಧಾರ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ದೇವಸ್ಥಾನಗಳ ಬಿಟ್ಟು ನಾವೆಲ್ಲರೂ ಕೂಡ ಎಲ್ಲರ ಮನುಷ್ಯರಂಗೆ ಪ್ರೀತಿ ಮಾಡಬೇಕು, ಮನುಷ್ಯನಂಗೆ ನೋಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂದೇ ಹೇಳಿದ್ದಾರೆ. ಮನುಷ್ಯನಾಗಿ ಕಾಣಿದಾಗ ನಾವೆಲ್ಲರೂ ಕೂಡ ಪ್ರೀತಿ ಸಂಪಾದನೆ ಮಾಡ್ಬೋದು ಅಂತೇಳಿ ಅದನ್ನು ಉದಾಹರಣೆಗೆ ನಮ್ಮ ತ್ಯಾಗಮಯಿ ರಮಾಬಾಯಿ ಅದ ಉದಾಹರಣೆ ಇಟ್ಕೊಂಡು ನಾವು ಇವತ್ತು ಮಾತಾಡ್ಬೋದು. ಇಂಥ ರಮಾಬಾಯಿ ಅಂತ ಹುಟ್ಟಬೇಕು, ಮನೆಗೆ ಹುಟ್ಟಿ ಬಂದರೆ ನಾವೆಲ್ಲರೂ ಕೂಡ ತ್ಯಾಗಮಯಿಗಳಾಗ್ತೀವಿ. ನಾವೆಲ್ಲರೂ ಕೂಡ ರಮಾಬಾಯಿ ಅಂತ ಅವರ ಸೋದರ ಮತ್ತು ನಮ್ಮ ಸೋದರಿಯರನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ಬೋದು. ಅದಕ್ಕೆ ನಮ್ಮ ಹೋರಾಟ ಸಮಿತಿ ನನ್ನ ಈ ಸಮಿತಿ ಅಧ್ಯಕ್ಷರಾಗಿ ಮಾಡಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ.